ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಬಾಲಗುರುಗಳು ಕೇದಾರ ಅನಂತರ ಇವಾಗ ಬದರಿಗೆ ಬರ್ತಾರೆ. ಅಲ್ಲಿ ಇದ್ದಂತಹ ಬ್ರಹ್ಮಗುಪ್ತ ಅನ್ನುವಂಥವನು ಇವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಇರಲಿಕ್ಕೆ ಗುಹೆಯನ್ನು ಮತ್ತು ಸಾಕಷ್ಟು ಜನ ಸೇವಕರನ್ನು, ಅವರಿಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಎಲ್ಲವನ್ನು ಒದಗಿಸ್ತಾನೆ. ಅವನೊಬ್ಬ ರಾಜ. ಆ ರಾಜನ ಈ ಬುದ್ಧಿ ಗುರುಗಳಿಗೆ ಬಹಳ ಇಷ್ಟ ಆಗುತ್ತೆ. ನಮ್ಮ ಕೆಲಸ ಈಗ ಹಗುರ ಆಗಿದೆ, ಗ್ರಂಥ ರಚನೆ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದೆಯಾ, ನಾವು ಸುತ್ತಮುತ್ತ ಇರೋ ಯೋಗಿಗಳನ್ನು ದರ್ಶನ ಮಾಡಿ ಆನಂತರ ನಮ್ಮ ಕೆಲಸಕ್ಕೆ ತೊಡಗ್ತೀವಿ ಅಂತೇಳಿ ಹೇಳ್ತಾನೆ. ಇಲ್ಲಿಗೆ ಕತೆ ನಿಂತಿತ್ತು. ಮುಂದುವರಿಸೋಣ. ಬದ್ರಿನಾಥಕ್ಕೆ ಬಂದ ಮಾರನೇ ದಿವಸ ಈ ಬಾಲಗುರು ಮತ್ತು ಶಿಷ್ಯನಾದಂತಹ ನಾರಾಯಣ ಇಬ್ಬರು ನಾರದ ಕುಂಡ ಅಂತ ಇದ್ದಂತಹ ಒಂದು ಕುಂಡಕ್ಕೆ ಸ್ನಾನಕ್ಕೆ ಅಂತ ಬರ್ತಾರೆ. ನಾರಾಯಣನಿಗೆ ಅವತ್ತದೇನು ಬಹಳ ಉತ್ಸಾಹ ಸಂಭ್ರಮ ಇರುತ್ತೆ. ತನ್ನ ಗೆಳೆಯರಾದ ಸದಾಶಿವ ಪರಮೇಶ್ವರರನ್ನು ಕರೆಯದೆ ಈ ಬಾಲಗುರು ತನ್ನನ್ನೇ ಸ್ನಾನಕ್ಕೆ ಜೊತೆಗೆ ಕರೆದ್ರಲ್ಲ ಅನ್ನೋ ಒಂದು ಹೆಮ್ಮೆನೂ ಮೂಡುತ್ತೆ. ಮೊದಲು ಗುರು ಶಿಷ್ಯರಿಬ್ಬರು ಸೂರ್ಯಕುಂಡದಲ್ಲಿ ಇಳಿದು ಸ್ನಾನ ಮಾಡಿ ಆನ್ಹಿಕ ಜಪಗಳನ್ನು ಮಾಡ್ತಾರೆ. ಆನಂತರ ನಾರದ ಕುಂಡದ ಹತ್ರ ಇಳಿದು ಬರ್ತಾರೆ. ಆಗ ಬಾಲಗುರು ಹೇಳ್ತಾರೆ, ನಾರಾಯಣ, ಇವತ್ತಿನ ದಿವಸ ನೀನು ನನ್ನ ಜೊತೆ ಬಹಳ ಅಪಾಯಕರವಾದಂತಹ ಒಂದು ಕೆಲಸಕ್ಕೆ ಬಂದಿದ್ದೀಯಾ ಅಂತ. ಆಗ ನಾರಾಯಣ ಹೇಳ್ತಾನೆ, ಬಾಲಗುರು, ನಿನ್ನ ಜೊತೆ ಇದ್ದು ಮಾಡೋ ಕೆಲಸ ಎಲ್ಲವೂ ಮಂಗಳಕರವೇನೆ. ಅಪಾಯದ ಕೆಲಸವಾಗಿದ್ರೂ ಕೂಡ ಅದು ಶುಭದಲ್ಲೇ ಪರ್ಯವಸನ ಆಗುತ್ತೆ ಅಂತ ನಂಗೆ ಗೊತ್ತು ಅಂತ ದೃಢ ವಿಶ್ವಾಸದಲ್ಲಿ ಹೇಳ್ತಾನೆ. ಈ ದಿನ ನಾರದ ಕುಂಡದಲ್ಲಿ ಸ್ನಾನ ಮಾಡಿ ಭಗವಾನ್ ಶ್ರೀ ನಾರಾಯಣನ ಮೂರ್ತಿಯನ್ನು ಹುಡುಕಿ ತೆಗಿಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ ಅಂತ ಗುರುಗಳು ಹೇಳ್ತಾರೆ. ಅಸ್ತು ಅಂತಾನೆ ನಾರಾಯಣ. ಅದು ತುಂಬ ಸಂತೋಷದಿಂದಲೇ. ಬಾಲಗುರು, ಇಂತಹ ಮಹತ್ ಕಾರ್ಯಕ್ಕೆ ನೀನು ನನ್ನನ್ನು ಕರ್ಕೊಂಡು ಬಂದಿದ್ದು ನನ್ನ ಅದೃಷ್ಟವೇ ಸರಿ ಅಂತ ಉತ್ಸಾಹದಲ್ಲೇ ಹೇಳ್ತಾನೆ. ಸರಿ, ಇನ್ನು ಮೇಲಿಂದ ನಿನ್ನಲ್ಲಿ ಇರೋ ಪೂಜಾ ಮೂರ್ತಿಗಳ ಜೊತೆಗೆ ಬದ್ರಿನಾಥನು ಸೇರ್ತಾನೆ ಅಂತ ಬಾಲಗುರು ಹೇಳಿದಾಗ ನಾರಾಯಣನಿಗೆ ಅತಿ ಸಂತೋಷ ಆಗುತ್ತೆ. ಇಬ್ಬರು ನೀರ್ಗಿಳಿತಾರೆ, ವಸ್ತ್ರಗಳನ್ನು ಕಳಚಿ ಬಂಡೆ ಮೇಲೆ ಇಡ್ತಾರೆ, ಕೌಪಿನ ಮಾತ್ರವನ್ನು ಧರಿಸಿರ್ತಾರೆ. ನಾರಾಯಣ ಯಜ್ಞೋಪವೀತವನ್ನು ಕುತ್ತಿಗೆ ಸುತ್ಕೊಳ್ತಾನೆ. ಇಬ್ಬರು ಸ್ವಲ್ಪ ಕಾಲ ಕಣ್ಮುಚ್ಚಿ ಧ್ಯಾನಸ್ಥರಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಬಾಲಗುರು ಜೈ ಭವಾನಿ ಅಂತ ಹೇಳ್ತಾ ನೀರಿಗೆ ಹಾರ್ತಾರೆ. ನಾರಾಯಣ ಕೂಡ ಜೈ ಶಂಕರ ಅಂತ ತಾನು ಹೇಳ್ತಾ ನೀರಿಗೆ ಹಾರ್ತಾನೆ. ಶ್ವಾಸ ಬಂಧನವನ್ನು ಮಾಡಿಕೊಂಡು ಇಬ್ಬರು ನೀರಲ್ಲೆಲ್ಲ ಮುಳುಗಿ ಒಳಗೆಲ್ಲ ಈಜಾಡಿ ಪೃಥ್ವಿಯ ತಲಕ್ಕೆ ಬರ್ತಾರೆ. ಅಲ್ಲೆಲ್ಲ ಹುಡುಕ್ತಾರೆ. ಒಳಗಡೆ ಒಂದು ಕಡೆ ಬದ್ರಿನಾಥನ ವಿಗ್ರಹ ಜಲಾದಿವಾಸ ಮಾಡ್ತಾ ಮಲಗಿದ್ದು ಕಾಣುತ್ತೆ. ಶಂಕರರು ತಕ್ಷಣ ಅದನ್ನು ಕಣ್ಣಿಗೊತ್ಕೊತಾರೆ. ಆ ಗಳಿಗೆಯಲ್ಲೂ ಅವರಿಗೆ ಮೈ ಪುಲಕಗೊಳ್ಳುತ್ತೆ. ಆನಂದೋತ್ಸಾಹದಿಂದ ಗುರು ಶಿಷ್ಯರಿಬ್ಬರು ಮೇಲಕ್ಕೆ ತೇಲಿ ಬರ್ತಾರೆ. ಆಚಾರ್ಯರು ಹೇಳ್ತಾರೆ, ನಾರಾಯಣ, ಇದು ಇನ್ನು ಮೇಲಿಂದ ನಿನ್ನ ಆರಾಧ್ಯ ದೈವ, ತಗೋ ಅಂತ ಹೇಳಿಬಿಟ್ಟು ಅವನ ಕೈ ಕೊಡ್ತಾರೆ. ನಾರಾಯಣ ಅದನ್ನು ತನ್ನ ಮಗುವೇನೋ ಅನ್ನೋ ಹಾಗೆ ಮೈಗೊತ್ಕೊಡ್ತಾನೆ. ಆಚಾರ್ಯರು ವಿಷ್ಣು ಷಟ್ಪದಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಮೈ ಮರೀತಾರೆ. ಅವಿನಯಂ ಅಪನಯಂ ವಿಷ್ಣೋ ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಅಂದರೆ ನಾರಾಯಣನೇ, ನಮ್ಮ ಅವಿನಯವನ್ನು ನಿವಾರಿಸು, ಮನಸ್ಸನ್ನು ನಿಗ್ರಹಿಸು, ಪ್ರಾಪಂಚಿಕ ಪ್ರಲೋಭನೆಗಳ ಬಾಯಾರಿಕೆಯನ್ನು ನಿವಾರಿಸು, ನಮ್ಮಲ್ಲಿ ಭೂತದಯೆ ಅಂಕುರಿಸಿ ಬೆಳೆಯೋ ಹಾಗೆ ಮಾಡು, ಈ ಸಂಸಾರ ಸಾಗರದಿಂದ ಅರಿಷಡ್ವರ್ಗಳೇ ನಮ್ಮನ್ನು ಬಾಧಿಸುವಂತಹ ಸಂಸಾರ, ಇದರಿಂದ ನಮ್ಮನ್ನು ಉದ್ಧರಿಸು ಅಂತ ಹೇಳ್ತಾರೆ. ಬಾಲಗುರುವಿನ ಸ್ತೋತ್ರವನ್ನು ನಾರಾಯಣನು ಹೇಳ್ಕೊಳ್ತಾ ಇಬ್ಬರು ನಿಧಾನವಾಗಿ ದೇವಾಲಯದ ಕಡೆಗೆ ಬರ್ತಾರೆ. ದಾರಿಯಲ್ಲಿ ಇದ್ದಂತಹ ಭಕ್ತವೃಂದಕ್ಕೆ ನಾರಾಯಣ ಶಿರಸ್ಸಿನಲ್ಲಿ ಧರಿಸಿದಂತಹ ವಿಗ್ರಹದ ಕಡೆ ಗಮನ ಹರಿಯುತ್ತೆ. ಇದಕ್ಕಿದ್ದ ಹಾಗೆ ಎಲ್ಲರೂ ಜೈ ಬದ್ರಿನಾಥ ಅಂತ ಘೋಷಿಸ್ತಾರೆ. ದೇವಾಲಯದಿಂದ ಹೊರಟಿದ್ದವರು ಮತ್ತೆ ದೇವಾಲಯದ ಕಡೆಗೆ ಹೊರಡ್ತಾರೆ. ಇಡೀ ಗ್ರಾಮದ ಜನ ಎಲ್ಲ ಜೈ ಬದ್ರಿನಾಥ ಅಂತ ಹೇಳ್ಕೊಳ್ತಾ ಸಂತೋಷ ಸಂಭ್ರಮಗಳಿಂದ ಬಾಲಗುರುವಿನ ಹಿಂದೆ ಹೊರಡುತ್ತಾರೆ. ಸದಾಶಿವ ಮತ್ತು ಪರಮೇಶ್ವರರಿಗೆ ಅಚ್ಚರಿಯಾಗತ್ತೆ. ಗುರುವು ಬದ್ರಿನಾಥನ ಮೂರ್ತಿಯನ್ನು ಶೋಧಿಸಿ ತಂದು ಬಿಟ್ರಲ್ಲ ಅಂತ ಅವ್ರಿಗೆ ಪರಮಾಶ್ಚರ್ಯ ಆಗುತ್ತೆ. ಅವರು ಕಾಶಿಯ ಹಲವಾರು ಜನ ಪಂಡಿತರು ವೇದಘೋಷವನ್ನು ಮಾಡ್ತಾ ಗುರುವಿನ ಹಿಂದೆನೆ ಹೊರಡ್ತಾರೆ. ಆ ಚಳಿನಲ್ಲಿ ಇನ್ನು ಹಿಮದ ಮಳೆ ಬೀಳ್ತಾ ಇರಬೇಕಾದ್ರೇನೆ ಇಷ್ಟೊಂದು ಜನಸಮೂಹ ಅಲ್ಲಿ ಸೇರಿದ್ದು ಇದೇ ಮೊದಲ ಬಾರಿ. ಬ್ರಹ್ಮಗುಪ್ತ ತನ್ನ ಕಂಗಳನ್ನು ತಾನೇ ನಂಬೋದಿಲ್ಲ. ಹೌದಲ್ವಾ?
ಈಗ 10 ವರ್ಷದ ಹಿಂದೆ ಇದೇ ಮೂರ್ತಿಯನ್ನು ಶತ್ರುಗಳು ಇಲ್ಲಿಂದ ಒಯ್ದು ನದಿಗೆ ಎಸ್ತಿದ್ರು. ಈಗ ಅದನ್ನು ಶ್ರೀ ಶಂಕರರು ಶೋಧಿಸಿ ಹೊರಗೆ ತಂದಿದ್ದಾರೆ. ಅವನು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಹಾಕ್ತಾ ಜೈ ಗುರುಶಂಕರ ಅಂತ ಘೋಷಿಸ್ತಾ ಬರ್ತಾನೆ. ಜೈ ಬದ್ರಿನಾಥ, ಜೈ ಗುರುಶಂಕರ ಅನ್ನುವಂತಹ ಘೋಷಗಳು, ವೇದ ಘೋಷಗಳ ಜೊತೆಗೆ ಶ್ರೀಮನ್ನಾರಾಯಣನ ಮೂರ್ತಿ ದೇವಾಲಯಕ್ಕೆ ಆಗಮಿಸುತ್ತೆ. ಅಲ್ಲಿ ಶಂಖ, ಜಾಗಟೆ, ಘಂಟೆ, ಬೇರಿ, ನಿನಾದಗಳ ಜೊತೆಗೆ ಸ್ವಾಮಿಯನ್ನು ಅರ್ಚಕರು ಬರಮಾಡ್ಕೊತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಯತಿವರ್ಯರೇ, ಈ ಮೂರ್ತಿಯನ್ನು ನೀವೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅಲ್ಲಿ ಅದುವರೆಗೂ ಪೂಜೆ ಮಾಡ್ತಿದ್ದಂತಹ ಅರ್ಚಕರು ಹೇಳ್ತಾರೆ, ಸ್ವಾಮಿ, ನಾವು ಶಾಸ್ತ್ರ ಓದಿದವರಲ್ಲ, ಅರ್ಚನಾ ವಿಧಾನವನ್ನು ತಿಳಿದವರಲ್ಲ. ಇಲ್ಲಿದ್ದ ಅರ್ಚಕರನ್ನು ಶತ್ರುಗಳು ಕೊಂದು ಹಾಕಿದಾಗಿಂದ ನಾವು ಯಾವುದಾದ್ರೂ ರೀತಿಯಲ್ಲಿ ಪೂಜೆ ಸಾಗಿಸ್ತಾ ಇರಲಿ, ನಮ್ಮ ಪೂಜೆಯನ್ನು ಸರ್ವವ್ಯಾಪಿಯಾದ ಭಗವಂತ ಸ್ವೀಕರಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾರಾಯಣ ಇದ್ದಂತಹ ಈ ಪೀಠಕ್ಕೆ ಪೂಜೆ ಮಾಡ್ತಾ ಇದ್ವಿ. ಈಗ ತಾವು ಇದನ್ನು ಸುವ್ಯವಸ್ಥಿತವಾಗೋ ಹಾಗೆ ಮಾಡಿ ತಮ್ಮ ಶಿಷ್ಯರಲ್ಲಿ ಯಾರಾದರೂ ಒಬ್ಬರನ್ನ ಇಲ್ಲಿ ಸದಾ ಪೂಜೆ ಮಾಡ್ತಿರೋ ಹಾಗೆ ನೇಮಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಬಾಲಗುರುಗಳು ಅವರ ಪ್ರಾರ್ಥನೆಗೆ ಒಪ್ತಾರೆ. ತಾವೇನೆ ವೇದ ಮಂತ್ರದ ಉದ್ಘೋಷದ ಮಧ್ಯೆ ಮಂಗಳವಾದ್ಯ ಮೊಳಗ್ತಾ ಇರಬೇಕಾದ್ರೆ ಶ್ರೀ ಬದ್ರಿನಾರಾಯಣನ ಮೂರ್ತಿಯನ್ನು ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಧ್ಯಾನ, ಆವಾಹನಾದಿ ಷೋಡಶೋಪಚಾರಗಳನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ತಾರೆ. ಮೂರ್ತಿಯ ಅನ್ವೇಷಣೆಯಲ್ಲಿ ತಮ್ಮ ಜೊತೆ ಬಂದಿದ್ದಂತಹ ನಾರಾಯಣನನ್ನು ಕರೆದು ಅಲ್ಲಿನ ಪ್ರಧಾನ ಅರ್ಚಕನನ್ನಾಗಿ ನೇಮಿಸ್ತಾರೆ. ಉಳಿದವರು ಪೂಜಾದಿಗಳಲ್ಲಿ ಎಂದಿನ ಹಾಗೆ ಅವನ ಜೊತೆ ಸಹಕರಿಸಬೇಕು ಅಂತ ಶಾಸನವನ್ನು ಮಾಡ್ತಾರೆ. ಬ್ರಹ್ಮಗುಪ್ತನು ಬದರಿ ಆಲಯದಲ್ಲಿ ಇಲ್ಲಿವರೆಗೂ ಪೂಜಾದಿಗಳನ್ನು ಮಾಡ್ತಾ ಆಲಯವನ್ನು ರಕ್ಷಿಸ್ಕೊಂತ ಬಂದಿದ್ದ ಅರ್ಚಕರು ಕೂಡ ಈ ವ್ಯವಸ್ಥೆಗೆ ಸಂಪೂರ್ಣ ಮನಸ್ಸಿನಿಂದ ಸಂತೋಷವಾಗಿ ಒಪ್ತಾರೆ. ಆ ದಿನ ಬಾಲಗುರುವೇ ಬಂದಿದ್ದವರಿಗೆಲ್ಲ ಬದ್ರಿನಾರಾಯಣನ ತೀರ್ಥ ಪ್ರಸಾದಗಳನ್ನು ವಿತರಿಸ್ತಾರೆ. ಆ ಸಂಜೆಯಿಂದಲೇ ಬ್ರಹ್ಮಚಾರಿ ನಾರಾಯಣ ತಮ್ಮ ಗುರುವಿನ ಅಪ್ಪಣೆ ಹಾಗೆ ಬದ್ರಿನಾಥನ ಪ್ರಧಾನ ಅರ್ಚಕನಾಗಿ ಕಾರ್ಯವನ್ನು ಆರಂಭ ಮಾಡ್ತಾನೆ. ಇನ್ನು ರಾತ್ರಿ ಆಗತ್ತೆ. ಆ ರಾತ್ರಿಯೆಲ್ಲ ಬಾಲಗುರು ತಮ್ಮ ಶಿಷ್ಯರ ನೆರವಿನಿಂದ ಓಲೆಯ ಹಸ್ತಪತಿಗಳನ್ನು ಪೂರ್ಣವಾಗಿ ಜೋಡಿಸಿಡ್ತಾರೆ. ಕೇಳಿದ ತಕ್ಷಣ ಸಿಕ್ಕೋ ಹಾಗೆ ಅವುಗಳನ್ನು ಅಚ್ಚುಕಟ್ಟಾಗಿ ಅಣಿ ಮಾಡಿರ್ತಾರೆ ಶಿಷ್ಯರುಗಳು. ಬ್ರಹ್ಮಸೂತ್ರಗಳು, ವೇದೋಪನಿಷತ್ತುಗಳು, ಸ್ಮೃತಿಗಳು, ಶಾಸ್ತ್ರಗ್ರಂಥಗಳು, ಇತಿಹಾಸ, ಪುರಾಣಗಳು ಎಲ್ಲವೂ ಅಲ್ಲಿ ವ್ಯವಸ್ಥಿತವಾಗಿ ಪೇರಿಸಲ್ಪಟ್ಟಿರುತ್ತವೆ. ಯತಿಗಳಾದಂತಹ ಸನಂದನ, ಸದಾಶಿವ, ಪರಮೇಶ್ವರ, ಕಾಶಿಯ ರಾಮಶರ್ಮ ಮತ್ತು ಲಕ್ಷ್ಮಣ ಮಿಶ್ರ ಇವರುಗಳು ಸರದಿ ಹಾಗೆ ಗುರುವಿನ ಬಳಿ ಇದ್ದುಕೊಂಡು ಅವರ ಸೇವೆ ಮತ್ತು ಶುಶ್ರೂಷೆ ಮಾಡೋಕ್ಕೆ ಪರಸ್ಪರ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಹೊರಗಿನ ಓಡಾಟಕ್ಕೆ ರಾಜ ಬ್ರಹ್ಮಗುಪ್ತ ಸೂಕ್ತ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಬಾಲಗುರುವಿಗೂ ಅವರ ಶಿಷ್ಯವರ್ಗಕ್ಕೂ ಪ್ರತಿನಿತ್ಯದ ಭಿಕ್ಷೆ, ಫಲಾಹಾರಗಳಿಗೆ ಸಮರ್ಪಕವಾದ ಏರ್ಪಾಟು ಮಾಡಿ ಬದರಿ ಕ್ಷೇತ್ರ ವಾಸಿಗಳಾದ ಹಲವರು ಬ್ರಹ್ಮಚಾರಿಗಳನ್ನು ಸೇವೆಗೆ ನೇಮಿಸಿರ್ತಾನೆ. ಒಣಗಿದ ಹಣ್ಣುಗಳು, ಹಾಲು, ಸಕ್ಕರೆ, ತುಪ್ಪ, ಬೆಣ್ಣೆ, ಗೋಧಿ ಹಿಟ್ಟು ಎಲ್ಲವೂ ಸಂಗ್ರಹಿಸಲ್ಪಟ್ಟಿರುತ್ತವೆ. ಬಾಲಗುರುವಿನ ಶಿಷ್ಯವರ್ಗ 10 ಜನವಲ್ಲದೆ ಅವ್ರ ಜೊತೆ ಬದ್ರಿ ಯಾತ್ರೆಗೆ ಅಂತ ಬಂದಿದ್ದ ಹಲವಾರು ಜನಕ್ಕೂ ಅನುಕೂಲ ಆಗೋ ಹಾಗೆ ಬ್ರಹ್ಮಗುಪ್ತ ಎಲ್ಲವನ್ನು ಸಿದ್ಧಪಡಿಸಿರ್ತಾನೆ. ಬಾಲಗುರುಗಳು ಮಾರನೆದಿಂದಲೇ ಗ್ರಂಥ ರಚನೆಯನ್ನು ಕೈಗೆತ್ಕೊತಾರೆ. ವಿಘ್ನೇಶ್ವರನನ್ನ, ಶಾರದೆಯನ್ನ, ಗುರು ಗೋವಿಂದ ಭಗವತ್ಪಾದರನ್ನು ಪ್ರಾರ್ಥಿಸಿ ಮನಸಾರೆ ವಂದಿಸಿ ಗಣೇಶ ಶಾರದಾ ಗುರುಭ್ಯೋ ನಮಃ ಅಂತ ಗ್ರಂಥಾರಂಭ ಮಾಡ್ತಾರೆ. ಅವರು ಹಾಗೆ ಮಾಡಿದ ಮೊದಲ ರಚನೆಯೇ ಶ್ರೀ ಬಾದರಾಯಣ ಮುನಿ ಪ್ರಣೀತವಾದಂತಹ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥ. ಶ್ರೀ ಬಾದರಾಯಣರನ್ನು ವಂದಿಸಿ ತಮ್ಮ ಕೆಲಸವನ್ನು ಸುಸೂತ್ರ ಆಗೋ ಹಾಗೆ ಆಚಾರ್ಯರು ಪ್ರಾರ್ಥಿಸ್ಕೊತಾರೆ. ಆಚಾರ್ಯರು ಹೇಳಿದ್ದನ್ನು ಬರ್ಕೊಳ್ಳೋಕ್ಕೆ ಸನಂದನ ಮತ್ತಿತರ ಶಿಷ್ಯರು ಸಿದ್ಧರಾಗಿ ಕೂತಿರ್ತಾರೆ. ಆತ್ಮ ಒಂದೇ ಪರಮಾರ್ಥ ಸತ್ಯ, ಅನಾತ್ಮ ಎಲ್ಲವೂ ಮಿಥ್ಯ ಅಂತ ತಿಳಿಸುವಂತಹ ಅದ್ವೈತ ಸಿದ್ಧಾಂತದ ಅಡಿಗಲ್ಲಾದ ಆತ್ಮ ಬ್ರಹ್ಮ ಅನ್ನೋ ತತ್ವವನ್ನು ಕುರಿತು ಆಚಾರ್ಯರು ತಮ್ಮ ವಿಚಾರಧಾರೆಯನ್ನು ಧೀರ ಗಂಭೀರವಾಗಿ ಪ್ರತಿಪಾದಿಸೋಕ್ಕೆ ಆರಂಭ ಮಾಡ್ತಾರೆ. ಗ್ರಂಥ ರಚನೆ ಮಾಡೋದು, ಮಧ್ಯೆ ಮಧ್ಯೆ ಶಿಷ್ಯರಿಗೆ ಅದರ ಪ್ರವಚನ ಮಾಡೋದು, ಹೀಗೆ ಅವರ ಕಾರ್ಯಕ್ರಮ ಸಾಗ್ತಾ ಹೋಗುತ್ತೆ. ವೇದಾಂತ ಸೂತ್ರಗಳು ಅಂತ ಪ್ರಸಿದ್ಧವಾಗಿರುವಂತಹ ಬ್ರಹ್ಮಸೂತ್ರಗಳಿಗೆ ಶಾರೀರಿಕ ಮೀಮಾಂಸಾ ಅನ್ನೋ ಹೆಸರು ಕೂಡ ಇದೆ. ಈ ಶಾರೀರಿಕ ಮೀಮಾಂಸಾ
ಅಂದರೆ ಶರೀರದಲ್ಲಿ ಇರುವ ಜೀವನ ನಿಜ ಸ್ವರೂಪವನ್ನು ಕುರಿತು ವಿಚಾರ ಮಾಡುವಂತಹ ಶಾಸ್ತ್ರ. ಅಂದರೆ ಶರೀರದಲ್ಲಿ ತಾನು ಇರುವೆ ಅಂದರೆ ಇದ್ದೀನಿ ಅಂತ ಬಗೆದು, ಅಥವಾ ಶರೀರದ ಸಂಬಂಧವ ತನಗೆ ಇರೋದು ಅಂತ ನಂಬಿರೋ ಜೀವನಿಗೆ ಶಾರೀರಿಕ ಅಂತ ಹೆಸರು. ಮೀಮಾಂಸೆ ಅಂದರೆ ಗಹನವಾದ ಅಥವಾ ಗಾಢವಾದ ವಿಚಾರ ಅಥವಾ ಪೂಜ್ಯವಾದ ಆತ್ಮವಿಚಾರ. ಈ ಪ್ರಪಂಚದಲ್ಲೆಲ್ಲ ಗಹನವಾದದ್ದು ಅಂದರೆ ಬ್ರಹ್ಮವಸ್ತು. ಬ್ರಹ್ಮವೇ ಇದಕ್ಕೆಲ್ಲ, ಈ ಪ್ರಪಂಚಕ್ಕೆಲ್ಲ ತಿರುಳು, ಆಧಾರ ಮತ್ತು ಅಧಿಷ್ಠಾನ ಕೂಡ. ಈ ಬ್ರಹ್ಮವೇ ನಮ್ಮೆಲ್ಲರ ಆತ್ಮವಾಗಿರೋದು. ಇದರಲ್ಲಿ ಆರೋಪಿಸಲ್ಪಡತಕ್ಕ ಕರ್ತೃತ್ವ ಅಂದರೆ ನಾನು ಮಾಡ್ತೀನಿ ಅನ್ನೋ ಭಾವನೆ, ಹಾಗೆಯೇ ಭೋಕ್ತತ್ವ ಅಂದರೆ ನಾನು ಭೋಗಿಸೋನು ಅನ್ನೋ ಭಾವನೆ ಏನಿದೆ, ಈ ಸ್ವರೂಪವಾದ ಸಂಸಾರ ನಿಜವಲ್ಲ. ಶಾರೀರಿಕ ಅಂದರೆ ಜೀವನ, ನಿಜವಾದ ಸ್ವರೂಪ ಅಂದರೆ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಇರುವಂತಹ ಪೂಜ್ಯವಾದ ಬ್ರಹ್ಮಸ್ವರೂಪವೇ ಆಗಿರುತ್ತೆ. ಇದನ್ನು ಅಂದರೆ ಈ ಬ್ರಹ್ಮ ವಿಚಾರವನ್ನು ತಿಳಿಸುವಂತಹ ಈ ಶಾಸ್ತ್ರಕ್ಕೆ ಶಾರೀರಿಕ ಮೀಮಾಂಸೆ ಅಂತ ಕರೀತಾರೆ. ನೀನು ನಾನು ಅನ್ನೋ ಒಂದು ತಿಳಿವಿಗೆ ಗೋಚರವಾಗಿರುವಂತಹ ವಿಷಯ ಅಂದರೆ ಆತ್ಮದ ಅರಿವಿಗೆ ಗೋಚರ ಆಗುವಂತಹ ಮನಸ್ಸು, ಇಂದ್ರಿಯ, ಶರೀರ ಮತ್ತು ಹೊರ ಜಗತ್ತು ಇವುಗಳು. ವಿಷಯ ಅಂದರೆ ಈ ಎಲ್ಲವನ್ನು ಬೆಳಗುವಂತಹ ಆತ್ಮ. ಇವುಗಳು ಕತ್ತಲೆ ಬೆಳಕುಗಳ ಜೊತೆ ಒಂದಕ್ಕೊಂದು ವಿರುದ್ಧವಾದ ಸ್ವಭಾವ ಇರುವಂಥವು. ಇವುಗಳಲ್ಲಿ ಒಂದರ ಧರ್ಮ ಮತ್ತೊಂದರಲ್ಲಿ ಇಲ್ಲ. ಅಂದರೆ ಆತ್ಮನ ಧರ್ಮವಾದ ಚೈತನ್ಯ, ವಿಷಯಿತ್ವ, ಸಾಕ್ಷಿತ್ವ, ಅವಿಕಾರತೆ ಇವುಗಳು ಅನಾತ್ಮನಾದಂತಹ ವಿಷಯದಲ್ಲಿ ಇರೋದಿಲ್ಲ. ಹಾಗೆಯೇ ಅನಾತ್ಮನ ಧರ್ಮಗಳಾದಂತಹ ಜಡತ್ವ, ವಿಷಯ, ವಿಕಾರ, ಆಗೋಗ್ಯ ಇವುಗಳು ಆತ್ಮನಾದ ವಿಷಯದಲ್ಲೂ ಕೂಡ ಇರೋದಿಲ್ಲ. ಆದ್ದರಿಂದಲೇ ನಾನು ಅಂತ ಅರಿವಿಗೆ ಗೋಚರವಾಗಿ ಜ್ಞಾನಸ್ವರೂಪವಾಗಿ ಇರುವಂತಹ ಆತ್ಮನಲ್ಲಿ ನೀನು ಅನ್ನೋ ಅರಿವಿಗೆ ಗೋಚರ ಆಗೋ ವಿಷಯವನ್ನು, ಅದರ ಧರ್ಮಗಳನ್ನು ಅಭ್ಯಾಸ ಮಾಡ್ತಾರಲ್ಲ, ಇದಕ್ಕೆ ವಿಪರೀತವಾಗಿ ಆತ್ಮವನ್ನು, ಅದರ ಧರ್ಮವನ್ನು ವಿಷಯದಲ್ಲಿ ಅಭ್ಯಾಸ ಮಾಡೋದನ್ನು ಮಿಥ್ಯ ಅಂತ ಆಗಬೇಕದು. ಹೀಗಿದ್ರೂ ಕೂಡ ಆತ್ಮನ ಸ್ವರೂಪವನ್ನು ಅನಾತ್ಮನಲ್ಲಿ, ಒಂದರ ಧರ್ಮವನ್ನು ಮತ್ತೊಂದರಲ್ಲಿ ಜನರು ವ್ಯವಹಾರ ಮಾಡ್ತಾರೆ. ಅಂದರೆ ಅತ್ಯಂತ ವಿರುದ್ಧವಾಗಿರೋ ಈ ಆತ್ಮ ಅನಾತ್ಮರ ಸ್ವರೂಪವನ್ನು ವಿಂಗಡಿಸಿ ತಿಳಿದುಕೊಳ್ಳದೆ ಇರೋದೇನೆ ಈ ತಪ್ಪು ತಿಳುವಳಿಕೆಗೆ ಮತ್ತು ದುಃಖಕ್ಕೆ ಕಾರಣ ಆಗುತ್ತೆ. ಆತ್ಮ ಅನ್ನೋದು ಸತ್ಯ, ಅದು ಸತ್ಯವೇ ಸತ್ಯ. ಹಾಗೆ ಅನಾತ್ಮ ಅನ್ನೋದು ಮಿಥ್ಯ ಅಂದರೆ ಸುಳ್ಳು. ಇದನ್ನು ಅರಿದೆ ಸುಳ್ಳಾದಂತಹ ಅನಾತ್ಮನಲ್ಲಿ ನಾನು, ನನ್ನದು ಅಂದರೆ ಈ ದೇಹದಲ್ಲಿ ನಾನು ಅನ್ನೋ ಭಾವನೆ ಏನಿದೆ, ಇಂದ್ರಿಯ ಇತ್ಯಾದಿ ನನ್ನದು ಅನ್ನೋ ಭಾವನೆ ಏನಿದೆ, ಇದನ್ನು ಭಾವಿಸ್ಕೊಂಡು ಜನರು ವ್ಯವಹರಿಸ್ತಾರೆ. ಇದೇನೆ ಅಭ್ಯಾಸ. ಹಿಂದೆ ಒಮ್ಮೆ ಕಂಡಿದ್ದ ಒಂದು ವಸ್ತು ಮತ್ತೊಂದರಲ್ಲಿ ಸ್ಮೃತಿ ರೂಪವಾಗಿ ತೋರೋದೇನೆ ಅಧ್ಯಾಸ ಅಂತ. ಒಂದರಲ್ಲಿ ಮತ್ತೊಂದರ ಧರ್ಮ ತೋರೋದೇನೆ ಅಧ್ಯಾಸ. ಕತ್ತಲಲ್ಲಿ ಇರೋ ಹಗ್ಗ ಹಾವಿನ ಹಾಗೆ ಕಾಣುತ್ತೆ, ಹಾಗೆ ಮೋಟು ಮರ ಒಬ್ಬ ಮನುಷ್ಯನ ಹಾಗೆ ಕಾಣುತ್ತೆ. ಮರಳು ರಾಶಿ ಮೇಲೆ ಬಿದ್ದಿರುವಂತಹ ಕಪ್ಪೆ ಚಿಪ್ಪು ಬೆಳ್ಳಿಯ ತಗಡಿನ ಹಾಗೆ ತೋರುತ್ತೆ. ಬಿಸಿಲಲ್ಲಿ ಮರೀಚಿಕೆಯ ನೀರಿನಂತೆ ಕೂಡ ಕಾಣುತ್ತೆ. ಒಬ್ಬ ಚಂದ್ರನ ಜೊತೆಗೆ ಇನ್ನೊಬ್ಬ ಚಂದ್ರ ಇರೋ ಹಾಗೂ ಕೂಡ ಎಷ್ಟೋ ಸಲ ಕಾಣುತ್ತೆ. ಅಂದರೆ ಕಣ್ಣು ರೆಪ್ಪೆಯ ಕೆಳರೆಪ್ಪೆಯ ತಳಭಾಗವನ್ನು ಮೃದುವಾಗಿ ಮೇಲಕ್ಕೆ ಒತ್ತಿದ್ರೆ ಎಲ್ಲವೂ ಎರಡಾಗಿ ಕಾಣುತ್ತಲ್ವಾ, ಆ ಥರ. ಇಂತಹ ಲಕ್ಷಣವುಳ್ಳ ಅಭ್ಯಾಸವನ್ನು ವಿದ್ವಾಂಸರು ಅವಿದ್ಯೆ ಅಂತ ಕರೀತಾರೆ. ಅದನ್ನು ವಿವೇಚನೆ ಮಾಡಿ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋ ವಸ್ತು ಸ್ವರೂಪವನ್ನು ನಿಶ್ಚಯಿಸೋದನ್ನು ವಿದ್ಯೆ ಅಂತಾರೆ. ಅಧ್ಯಾಸ ಅಂದರೆ ಅಲ್ಲದನ್ನು ಅದು ಇದೆ ಅಂತ ಭಾವಿಸ್ಕೊಂಡು ಪರಿತಪಿಸೋದು. ಹೇಗೆ ಅಂದರೆ ಹೆಂಡತಿ ಮಕ್ಕಳು ಬಡವಾದರೆ ಅಥವಾ ಮೈಗೂಡಿಸ್ಕೊಂಡ್ರೆ, ಅಥವಾ ತಾನೇ ಬಡವಾದೆ ತಾನೇ ಮೈಗೂಡ್ಕೊಂಡೆ ಅಂತ ಭಾವಿಸ್ಕೊಳ್ಳೋದೇನಿದೆ ಇದೇನೆ ಅಧ್ಯಾಸ ಅಂತ. ಹಾಗೆಯೇ ನಾನು ದಪ್ಪ ಅಥವಾ ನಾನು ತೆಳ್ಳಗಿದ್ದೀನಿ ಅಥವಾ ನಾನು ಬಡವನಾಗಿದ್ದೀನಿ ಅಥವಾ ನಾನು ನಡೀತಿದ್ದೀನಿ ಇತ್ಯಾದಿ ದೇಹದ ಧರ್ಮಗಳನ್ನು, ಹಾಗೆಯೇ ನಾನು ಮೂಕ, ನಾನು ಕಿವುಡ, ನಾನು ಕುರುಡ ಇತ್ಯಾದಿ ಇಂದ್ರಿಯ ಧರ್ಮಗಳನ್ನು ತನ್ನಲ್ಲಿ ಆರೋಪಿಸ್ಕೊಳ್ತಾನೆ. ಇದರ ಹಾಗೆಯೇ ಮನಸ್ಸು, ಬುದ್ಧಿ, ಅಹಂಕಾರ ಅಥವಾ ಚಿತ್ತ ಇವುಗಳು ಧರ್ಮಗಳಾದ ಬಯಸೋದು, ಯೋಚಿಸೋದು, ಸಂಶಯ ಪಡೋದು, ನಿಶ್ಚಯಿಸೋದು ಇವುಗಳನ್ನು ತನ್ನಲ್ಲಿ ಆರೋಪಿಸ್ಕೊಳ್ತಾನೆ. ಈ ಅಧ್ಯಾಸವೇ ಎಲ್ಲ ದುಃಖಗಳಿಗೂ ಅನರ್ಥಗಳಿಗೂ ಕಾರಣವಾಗತ್ತೆ.
ಇದಕ್ಕೆಲ್ಲ ಅಂದರೆ ಈ ದುಃಖ ಅನರ್ಥಗಳಿಗೆಲ್ಲ ಕಾರಣ ಆಗಿರೋ ಈ ಅಧ್ಯಾಸವನ್ನು ನಾಶಗೊಳಿಸೋಕ್ಕೋಸ್ಕರ ಆತ್ಮೈಕತ್ವ ವಿದ್ಯೆ ದೊರಕಲಿ ಅಂತ ಹೇಳಿಬಿಟ್ಟು ವೇದಾಂತಗಳಾದ ಉಪನಿಷತ್ತುಗಳೆಲ್ಲ ಹೊರಟಿವೆ. ಸರ್ವ ವೇದಾಂತಗಳಿಗೂ ಇದೇ ಆತ್ಮೈಕ ತತ್ವವೇ ತಾತ್ಪರ್ಯ. ಇದು ಹೇಗೆ ಅನ್ನೋದನ್ನ ನಾವು ಈ ಶಾರೀರಿಕ ಮೀಮಾಂಸೆಯಲ್ಲಿ ತೋರಿಸ್ಕೊಡ್ತೀವಿ. ಇದಿಷ್ಟನ್ನು ಉಪೋದ್ಗೋತ ರೂಪವಾಗಿ ಹೇಳಿ ಬರೆಸಿ ಆಚಾರ್ಯರು ಬ್ರಹ್ಮಸೂತ್ರದ ಮೊದಲ ಸೂತ್ರವನ್ನು ಕೈ ಎತ್ಕೊತಾರೆ. ಇನ್ನು ಚತುಸ್ಸೂತ್ರಗಳು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡೋದು ಅಥವಾ ವಿಚಾರ ಮಾಡೋದು. ಅನಂತರ ಅಂದರೆ ಯಾವುದರ ನಂತರ? ಶಿಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರವಾ, ಅಥವಾ ವೇದೋಕ್ತ ಕರ್ಮಾದಿಗಳನ್ನೆಲ್ಲ ಮುಗಿಸಿದ ನಂತರವಾ, ಅಥವಾ ವಾನಪ್ರಸ್ಥರಾದ ನಂತರವೇ, ಅಥವಾ ವೃದ್ಧಾಪ್ಯ ಬಂದು ಇಂದ್ರಿಯಗಳು ಶರೀರ ಇವುಗಳು ಶಿಥಿಲವಾದ ನಂತರವಾ, ಯಾವುದರ ಅನಂತರ ಈ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು? ಜೊತೆಗೆ ಈ ಬ್ರಹ್ಮ ವಿಚಾರವನ್ನು ಮಾಡಲಿಕ್ಕೆ ಅಗತ್ಯವಾದಂತಹ ಅರ್ಹತೆ ಮತ್ತು ಅಧಿಕಾರವನ್ನು ಪಡೆದ ನಂತರ ಈ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡತಕ್ಕದ್ದು. ಸರಿ, ಈ ಅರ್ಹತೆ ಹೇಗೆ ಬರುತ್ತೆ? ಈ ಅಧಿಕಾರ ಹೇಗೆ ಪ್ರಾಪ್ತ ಆಗುತ್ತೆ? ಅಂದರೆ ಬ್ರಹ್ಮ ಜಿಜ್ಞಾಸೆ ಮಾಡೋಕ್ಕೆ ಅಗತ್ಯವಾದ ಸಾಧನಗಳು 4 ಇರುತ್ತವೆ. ನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ, ಸಾಧನ ಸಂಪತ್ತಿ ಮತ್ತು ಮುಮುಕ್ಷತ್ವ. ಈ 4 ಸಾಧನ ಚತುಷ್ಟಯಗಳು. ಇವುಗಳು ಬ್ರಹ್ಮ ವಿಚಾರಕ್ಕೆ ಅರ್ಹತೆ ಮತ್ತು ಅಧಿಕಾರವನ್ನು ದೊರಕಿಸ್ಕೊಡುತ್ತವೆ. ಯಾವುದು ನಿತ್ಯ ಅಥವಾ ಶಾಶ್ವತ, ಹಾಗೆಯೇ ಯಾವುದು ಅನಿತ್ಯ ಅಥವಾ ಅಶಾಶ್ವತ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ತಿಳಿವಿರಬೇಕು. ನಿತ್ಯವೂ ಬದಲಾಗ್ತಿರೋ ಈ ಪ್ರಪಂಚ ಅನ್ನೋದು ಸತ್ಯವಾ ಅಥವಾ ಅನಿತ್ಯವಾ? ಇಂದು ಹುಟ್ಟಿ ಸ್ವಲ್ಪ ಕಾಲ ಬಾಳಿ ಬದುಕಿ ಸಾವನ್ನಪ್ಪುವಂತಹ ಜೀವರಾಶಿ ಏನಿದೆ ಅದು ಸತ್ಯವಾ ಅಥವಾ ಅದು ಅನಿತ್ಯವಾ? ಇವೆಲ್ಲಕ್ಕೂ ಅತೀತವಾದಂತಹ ಕಾಲ ದೇಶ ನಾಮರೂಪಾದಿಗಳನ್ನು ಮೀರಿದ ಹುಟ್ಟು ಸಾವು ಯಾವುದು ಇಲ್ಲದೆ ಎಂದು ಬದಲಾಗದಿರೋಂತಹ ಬ್ರಹ್ಮ ಅಂತ ಏನು ಹೇಳ್ತೀವಿ ಅದು ಸತ್ಯನಾ? ಇವುಗಳ ಬಗ್ಗೆ ಸ್ಪಷ್ಟವಾದ ತಿಳಿವಿರಬೇಕು. ಬ್ರಹ್ಮನೇ ಸತ್ಯ, ಜಗತ್ತು ಅನ್ನೋದು ಅನಿತ್ಯ ಅನ್ನೋ ಒಂದು ದೃಢ ನಿಶ್ಚಯ ಇರಬೇಕು. ನಾವು ಮಾಡುವ ಕರ್ಮಗಳಿಂದ ದೊರಕೋ ಫಲದಲ್ಲಿ ಜಿಹಾಸೆ ಮೂಡಿರಬೇಕು. ಜೀವಿ ಜನನದಿಂದ ಮರಣದವರೆಗೂ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ. ಕಾಯ ವಾಕು ಮನಸ್ಸುಗಳಿಂದ ಸಂಭವಿಸುವಂತಹ ಈ ಕರ್ಮಗಳೆಲ್ಲವೂ ಯಾವುದೋ ಒಂದು ಫಲವನ್ನು ನೀಡುತ್ತಲೇ ಇರುತ್ತವೆ. ಪ್ರಪಂಚದ ಸುಖಕ್ಕಾಗಿ ಮತ್ತು ಮರಣದ ನಂತರ ಸ್ವರ್ಗಾದಿಗಳ ಸುಖಕ್ಕಾಗಿ ಮಾನವನು ಕರ್ಮಗಳನ್ನು ಅನುಭವಿಸ್ತಾನೆ ಇರ್ತಾನೆ. ಪುನಃ ಕರ್ಮ ಮಾಡ್ತಾನೆ, ಪುನಃ ಫಲವನ್ನು ಭೋಗಿಸ್ತಾನೆ. ಹೀಗೆ ಸರಪಳಿ ಬೆಳೀತಾನೆ ಇರುತ್ತೆ. ಇಂತಹ ಫಲವನ್ನು ಭೋಗಿಸುವಲ್ಲಿ ಜಿಹಾಸೆ ಮೂಡಿ ಫಲಕ್ಕಾಗಿ ಕರ್ಮ ಮಾಡದೆ ಫಲವನ್ನು ತ್ಯಾಗ ಮಾಡಬೇಕು. ಅಂದರೆ ಶಾಶ್ವತ ಅಲ್ಲದೆ ಇರೋ ಮತ್ತು ಸ್ಥಿರವೂ ಅಲ್ಲದೆ ಇರುವಂತಹ ಪ್ರಪಂಚದ ಸುಖ, ಸ್ವರ್ಗಾದಿಗಳ ಸುಖ ಇವುಗಳ ಬಗ್ಗೆ ವೈರಾಗ್ಯ ಅನ್ನೋದು ಮೂಡಿ ಬರಬೇಕು. ಹಾಗೆ ಭೋಗ ವಸ್ತುಗಳಲ್ಲೂ ಕೂಡ ಜಿಗುಪ್ಸೆ ಮೂಡಿರಬೇಕು. ಇದು 2ನೆಯ ಅರ್ಹತೆ. ಇಹಾಮೂತ್ರ ಫಲಭೋಗ ವಿರಾಗ ಅಂದರೆ 3ನೇದು ಶಮಾಧಿ ಷಟ್ಕ ಸಂಪತ್ತಿ. ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಇವುಗಳು 6 ಅಗತ್ಯ ಗುಣಗಳು. ಪ್ರಾಪಂಚಿಕ ಸುಖ ಉಪಭೋಗಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳೋದೇನೆ ಶಮ. ಆ ಪ್ರಾಪಂಚಿಕ ಸುಖ ಉಪಭೋಗಗಳಿಗೆ ವಸ್ತು ವಿಷಯಗಳ ಸಂಪರ್ಕ ಆಗೋದು ಪಂಚಜ್ಞಾನೇಂದ್ರಿಯಗಳಿಂದ, ಅಂದರೆ ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮಗಳಿಂದ. ಅವುಗಳ ಅನುಭವ ಆಗೋದು ಪಂಚಕರ್ಮೇಂದ್ರಿಯಗಳಿಂದ, ಅಂದರೆ ವಾಕು, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ಈ ಇಂದ್ರಿಯಗಳನ್ನು ವಿಷಯ ವಸ್ತುಗಳಿಂದ ಹಿಂತಿರುಗಿಸೋದೇನೆ ದಮ ಅಂತ. ಹೊರಗಿನ ಯಾವ ವಸ್ತುವಿನ ಕಡೆನೂ ಧಾವಿಸದೆ ತನ್ನಂತೆ ತಾನೇ ಸ್ಥಿರವಾಗಿರೋ ಮನಸ್ಸಿನ ಶಾಂತ ಸ್ಥಿತಿ ಏನಿದೆ ಇದೇನೆ ಉಪರತಿ. ಹಲವಾರು ಬಗೆಯ ದುಃಖಗಳು ಬಂದಾಗ ಅವುಗಳ ಪರಿಹಾರಕ್ಕೆ ಯಾವುದೊಂದು ಯತ್ನವನ್ನು ಮಾಡದೆ ಮನಸ್ಸಿನಲ್ಲೂ ಕೊರಗದೆ ಶೋಕ ಪಡದೆ ಸಹಿಸ್ಕೊಂಡಿರೋ ಸಹನೆ ಏನಿದೆ ಇದಕ್ಕೆ ತಿತಿಕ್ಷೆ ಅಂತಾರೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಅಂತ. ಶಾಸ್ತ್ರವಚನ ಮತ್ತು ಗುರು ಉಪದೇಶಿಸುವಂತಹ ವೇದಾಂತ ವಾಕ್ಯ ಇವುಗಳನ್ನು
ಮನಃಪೂರ್ವಕವಾಗಿ ನಂಬಿ ಅದರ ಹಾಗೆ ನಡ್ಕೊಳ್ಳೋದೇನೆ ಶ್ರದ್ಧೆ. ಚಂಚಲವಾದ ಮನಸ್ಸು ಯಾವ ಯಾವ ವಿಚಾರದಲ್ಲಿ ನುಗ್ಗುತ್ತೋ ಅದರಿಂದ ಮನಸ್ಸನ್ನು ಹಿಂದೆ ಕೆಳ್ಕೊಂಡು ಆತ್ಮನಲ್ಲಿ ನೆಲೆಗೊಳಿಸೋದೇನೆ ಸಮಾಧಾನ. ಹೀಗೇನೆ ಆತ್ಮಸ್ವರೂಪವನ್ನು ಅರಿಬೇಕು ಅನ್ನೋ ತೀವ್ರವಾದ ಅಪೇಕ್ಷೆನೆ ಮುಮುಕ್ಷುತ್ವ. ಅಂದರೆ ಆತ್ಮಾನಾತ್ಮ ವಿವೇಚನೆ ಮೂಡಿದ ನಂತರ ದೃಢವಾದ ಜ್ಞಾನದಿಂದ ಮುಮುಕ್ಷತ್ವ ಅನ್ನೋದು ಬರುತ್ತೆ. ಅಂತಃಕರಣ ಚತುಷ್ಟಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಪಂಚಭೂತಾತ್ಮಕವಾದ ಶರೀರದವರೆಗೂ ಇರೋ ಭ್ರಾಮಕ ಕಲ್ಪನೆಗಳು ಇವೆಲ್ಲವೂ ನಾನೇ ಅನ್ನೋ ಭಾವವನ್ನು ಆತ್ಮಸ್ವರೂಪದ ಜ್ಞಾನದ ನೆರವಿಂದ ಬಿಡಿಸ್ಕೊಳ್ಬೇಕು ಅನ್ನುವಂತಹ ತೀವ್ರವಾದ ಇಚ್ಛೆನೆ ಮುಮುಕ್ಷತ್ವ. ಇದು 4ನೆಯ ಸಾಧನ ಸಂಪತ್ತು. ಬ್ರಹ್ಮ ಅಥವಾ ಸ್ವರೂಪವನ್ನು ಯಾಕೆ ಅರಿಬೇಕು? ಬ್ರಹ್ಮದ ಅರಿವೇನೆ ಪುರುಷಾರ್ಥ. ಏಕೆಂದರೆ ಬ್ರಹ್ಮ ಅಥವಾ ಆತ್ಮವಿಚಾರ ಅನ್ನೋದು ಸಂಸಾರಕ್ಕೆ ನಾನು ಕರ್ತೃ, ನಾನು ಭೋಕ್ತೃ ಅನ್ನೋ ಭ್ರಾಂತಿಗೆ ಕಾರಣ ಆಗಿರುವಂತಹ ಬೀಜವಾಗಿರೋ ಅವಿದ್ಯೆ. ಇದು ಮೊದಲು ಈ ಥರದ ಅನರ್ಥಗಳನ್ನು ನಾಶಪಡಿಸುತ್ತೆ. ಆದ್ದರಿಂದಲೇ ಬ್ರಹ್ಮವನ್ನು ಅರಿಬೇಕು, ಬ್ರಹ್ಮ ವಿಚಾರವನ್ನು ಮಾಡಬೇಕು. ಹೀಗೆ ಬಾಲಗುರು ಶಿಷ್ಯರಿಗೆ ಮುಂದುವರಿಸ್ತಾ ಇರ್ತಾರೆ. ಸನಂದರು ಇತರರು ಟಿಪ್ಪಣಿ ಮಾಡ್ಕೊಳ್ತಾ ಇರ್ತಾರೆ. ಆನಂತರ ಬಾಲಗುರು 2ನೇ ಸೂತ್ರದ ಭಾಷ್ಯವನ್ನು ಪ್ರಾರಂಭ ಮಾಡ್ತಾರೆ. ಬ್ರಹ್ಮನ ಲಕ್ಷಣ ಏನು ಅಂತ. ಜನ್ಮಾದ್ಯಸ್ಯಯತಃ ಅಂದರೆ ಬ್ರಹ್ಮ ಆತ್ಮಸ್ವರೂಪದಿಂದ ಪ್ರಸಿದ್ಧವೇ ಆಗಿದ್ರೂ ಕೂಡ ಆತ್ಮನು ದೇಹಾದಿಗಳು ಅಥವಾ ಅದಕ್ಕಿಂತ ಬೇರೇನೋ ಅನ್ನೋ ವಿಚಾರವಾಗಿ ಮತಭೇದ ಇರುತ್ತೆ. ಕೆಲವರು ದೇಹವೇ ಆತ್ಮ ಅಂತಾರೆ, ಕೆಲವರು ಇಂದ್ರಿಯಗಳನ್ನು ಆತ್ಮ ಅಂತಾರೆ, ಮತ್ತೆ ಕೆಲವರು ಪ್ರಾಣವನ್ನು, ಮತ್ತೆ ಕೆಲವರು ಅಂತಃಕರಣವನ್ನು ಆತ್ಮ ಅಂತಾರೆ. ಹೀಗೆ ಹಲವಾರು ಮತಭೇದಗಳಿರೋದ್ರಿಂದಲೇ ಈ ಬ್ರಹ್ಮ ವಿಚಾರ ಮಾಡಲ್ಪಡಬೇಕಾಗಿದೆ. ಕರ್ಮದಿಂದ ಬರೋ ಫಲವು ಅನಿತ್ಯವಾಗಿರೋದ್ರಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋರು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಜನ್ಮಾದ್ಯಯ ಸಹತಃ ತದ್ಬ್ರಹ್ಮ. ಈ ಪ್ರಪಂಚ ಅನ್ನೋದು ಸೃಷ್ಟಿ ಮುಂತಾದವು ಯಾತ್ರಿಂದ ಆಗುತ್ತೋ ಅದೇ ಬ್ರಹ್ಮ. ಜನ್ಮ ಸ್ಥಿತಿ ಲಯಗಳಿಗೆ ಯಾವುದು ಕಾರಣವೋ ಅದೇ ಬ್ರಹ್ಮ. ಯಾವುದರಿಂದ ಈ ಭೂತಗಳು ಹುಟ್ಕೊಳ್ತವೋ, ಯಾವುದರಿಂದ ಹುಟ್ಟಿದ ಮೇಲೆ ಇವು ಜೀವಿಸುತ್ತೋ ಮತ್ತು ಕೊನೆಯಲ್ಲಿ ಯಾವುದರಲ್ಲಿ ಹೋಗಿ ಇವು ಸೇರಿಕೊಳ್ಳುತ್ತೆ ಅದೇ ಬ್ರಹ್ಮ. ಅಂದರೆ ಈ ಬ್ರಹ್ಮನೇ ಎಲ್ಲರ ಆತ್ಮ. ನಾಮರೂಪಗಳಿಂದ ಬಿಡಿಬಿಡಿಯಾಗಿರುವಂತಹ ಗಡಿಗೆ, ಕುಡಿಕೆ, ಮಡಿಕೆ ಅಂತ ಏನಂತೀವಿ, ಹಾಗೆಯೇ ಪಂಚಭೂತಾತ್ಮಕವಾದಂತಹ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಈ ಜಗತ್ತಿನ ಸ್ವರೂಪದ ವಿವರಣೆಯನ್ನು ಗಮನಿಸಿದ್ರೆ ಪ್ರಧಾನ ಪರಮಾಣು ಇತ್ಯಾದಿ ಇದೆಯಲ್ಲ, ಇವ್ಯಾವೂ ಇದಕ್ಕೆ ಕಾರಣ ಆಗಲಾರ್ದು. ಅನೇಕ ಜೀವರಾಶಿಗಳಿಂದ ಕೂಡಿರುವಂತಹ ಅದ್ಭುತವಾದ ರಚನಾ ವಿಶೇಷದಿಂದ ಇರೋ ಈ ಪ್ರಪಂಚವನ್ನು, ಜೀವಲೋಕದ ಶರೀರಾದಿಗಳ ರಚನೆಯನ್ನು ಯಾವನೋ ಒಬ್ಬ ಅಲ್ಪಜ್ಞನಾದ ಸಂಸಾರಿ ಜೀವ ಸೃಷ್ಟಿಸಿದ ಅಂತ ಹೇಳೋಕ್ಕಾಗೋದಿಲ್ಲ. ಅಸಾಧಾರಣವಾದ ದೇಶ, ಕಾಲ, ನಿಮಿತ್ತಗಳನ್ನು ಆಶ್ರಯಿಸಿ ಕ್ರಿಯಾಫಲಗಳಿಂದ ಆಗ್ತಿರುವಂತಹ ಜಗತ್ತು ಸ್ವಭಾವದಿಂದಲೇ ಹೀಗಿರೋದು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದಲೇ ಸರ್ವಜ್ಞನು ಸರ್ವಶಕ್ತನೂ ಆದ ಬ್ರಹ್ಮನೇ ಈ ಜಗತ್ತಿಗೆ ಕಾರಣ ಅಂತ ಹೇಳಬೇಕು. ಬ್ರಹ್ಮ ಅನ್ನೋದು ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಸ್ವರೂಪವಾದದ್ದು. ಹಾಗಾದರೆ ಬ್ರಹ್ಮವನ್ನು ಅರಿಯೋಕ್ಕೆ ಇರೋ ಪ್ರಮಾಣವೇನು, ಬ್ರಹ್ಮನ ವಿಶೇಷ ಲಕ್ಷಣವೇನು ಅಂತ ಹೇಳಿಬಿಟ್ಟು ಬಾಲಗುರು 3ನೇ ಸೂತ್ರವನ್ನು ವಿವರಣೆಗಾಗಿ ಎತ್ಕೊತಾರೆ. ಇದೇನೆ ಶಾಸ್ತ್ರಯೋನಿತ್ವಾದ್. ಇದಕ್ಕೆ ಶಾಸ್ತ್ರವೇ ಪ್ರಮಾಣವಾಗಿದೆ. ಬ್ರಹ್ಮ ಅನ್ನೋದು ಸರ್ವಜ್ಞ. ಈ ವೈವಿಧ್ಯಮಯವಾದ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತ ತಿಳಿಸಿರೋದ್ರಿಂದ ಅದು ಸರ್ವಜ್ಞ ಅಂತ ಹೇಳಿದ ಹಾಗಾಯಿತು. ಆ ಬ್ರಹ್ಮವನ್ನು ಅರಿತುಕೊಳ್ಳೋಕ್ಕೆ ಶಾಸ್ತ್ರಗಳೇನೆ, ಅಂದರೆ ಋಗ್ವೇದಾದಿ 4 ವೇದಗಳೇ ಪ್ರಮಾಣವಾಗಿದೆ. ಈ ಶಾಸ್ತ್ರಕ್ಕೆ ಅಂದರೆ ವೇದಗಳಿಗೆ ಸರ್ವಜ್ಞನಿಂದಲ್ಲದೆ ಬೇರೆ ಯಾವುದರಿಂದಲೂ ಉತ್ಪತ್ತಿ ಉಂಟಾಗಲ್ಲ. ವೇದ ಅನ್ನೋದು ಸರ್ವಜ್ಞ ಗುಣದಿಂದ ಕೂಡಿದ್ದು ಎಲ್ಲವನ್ನೂ ತಿಳಿಸುತ್ತೆ. ದೊಡ್ಡ ದೀಪದ ಹಾಗೆ ಅದು ಎಲ್ಲವನ್ನು ಬೆಳಗಿಸುತ್ತೆ. ಬ್ರಹ್ಮ ಅನ್ನೋದು ಚಕ್ಷುರಾದಿ ಇಂದ್ರಿಯಕ್ಕೆ ಗೋಚರವಾದದ್ದಲ್ಲ. ಆದ್ದರಿಂದಲೇ ಅದನ್ನು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅರಿಯೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರವೇ ಜಗತ್ಕಾರಣವೂ ಸರ್ವಜ್ಞವೂ ಆಗಿರುವಂತಹ ನಿತ್ಯ ಶುದ್ಧ ಬ್ರಹ್ಮವನ್ನು ತಿಳಿಸ್ಕೊಡುವಂತಹ
ಪ್ರಮಾಣವಾಗಿದೆ. ಅದು ಹೇಗೆ? ಬ್ರಹ್ಮಕ್ಕೆ ಶಾಸ್ತ್ರವು ಪ್ರಮಾಣ ಅಂತ ಹೇಳೋದು ಹೇಗೆ ಹೊಂದುತ್ತೆ? ಹೀಗೆ ಓತಪ್ರೋತವಾಗಿ ಭಾಷ್ಯ ರಚನೆ ಪ್ರವಚನ ಬಾಲಗುರುಗಳಿಂದ ಸಾಗ್ತಾ ಇರುತ್ತೆ. ಬಾಲಗುರು ಕೈಯಲ್ಲಿ ಕಂಠವನ್ನು ಹಿಡಿದು ತಾಳೆಗರಿ ಮೇಲೆ ಬರಿತಾ ಅರ್ಧ ನಿಮೀಲಿತ ನೇತ್ರರಾಗಿ ಶಿಷ್ಯರಿಗೆ ಬರೆದದ್ದನ್ನು ವಿವರಿಸ್ತಾ ಮುಂದುವರಿಸ್ತಾನೆ ಇರ್ತಾರೆ. ಈಗ 4ನೇ ಸೂತ್ರವನ್ನು ಕೈಗೆತ್ಕೊತಾರೆ. ಅದು ತತ್ವ ಸಮನ್ವಯಾತ್, ಅಂದರೆ ಬ್ರಹ್ಮ ಅನ್ನೋದು ಶಾಸ್ತ್ರ ಪ್ರಮಾಣದಿಂದ ಅರಿಯಲ್ಪಡತಕ್ಕದ್ದಾಗಿದೆ. ಏಕೆಂದರೆ ವೇದಾಂತ ವಾಕ್ಯಗಳು ಶಾಸ್ತ್ರ ವಾಕ್ಯಗಳು ಇದರಲ್ಲಿ ಸಮನ್ವಯವಾಗುತ್ತವೆ. ಎಲ್ಲ ಉಪನಿಷತ್ತುಗಳು ವೇದಾಂತಗಳು ಈ ಸಮನ್ವಯವನ್ನೇ ಹೇಳುತ್ತೆ. ಅಂದರೆ ಎಲ್ಲ ಉಪನಿಷತ್ತುಗಳ ವಾಕ್ಯಗಳು, ವಾಕ್ಯದಲ್ಲಿರುವಂತಹ ಪದಗಳು ಬ್ರಹ್ಮಸ್ವರೂಪದ ವಿಷಯದಲ್ಲೇ ಸಮನ್ವಯವಾಗಿರುತ್ತವೆ. ಉದಾಹರಣೆಗೆ ಋಗ್ವೇದದ ಐತರೇಯೋಪನಿಷತ್ತಿನ ಪ್ರಜ್ಞಾನಂ ಬ್ರಹ್ಮ, ಹಾಗೆ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ, ಸಾಮವೇದದ ಛಾಂದೋಗ್ಯೋಪನಿಷತ್ತಿನ ತತ್ವಮಸಿ ಮತ್ತು ಅಥರ್ವಣದ ಮಂಡಕೋಪನಿಷತ್ತಿನ ಅಯಮಾತ ಬ್ರಹ್ಮ, ಇವೆಲ್ಲವೂ ಮತ್ತು ಇತರ ಉಪನಿಷತ್ತಿನ ವಾಕ್ಯಗಳೆಲ್ಲವೂ ಈ ಸಮನ್ವಯವನ್ನೇ ಪ್ರತಿಪಾದಿಸುತ್ತೆ. ಹೀಗೆ ಬಾಲಗುರುಗಳು ಹಗಲು ರಾತ್ರಿ ಅಂತ ಎಣಿಸದೆ ಕೃತಿ ರಚನೆ ಮಾಡ್ತಾ ಇರ್ತಾರೆ. ಶಿಷ್ಯರು ಅವುಗಳನ್ನು ಪ್ರತಿ ಮಾಡ್ತಾ ಇರ್ತಾರೆ. ಒಮ್ಮೊಮ್ಮೆ ಆಹಾರ ಪಾನೀಯ ನಿದ್ದೆ ವಿಶ್ರಾಂತಿಗಳಿಗೂ ಭಂಗ ಬಂದು ತಂದಿಟ್ಟಿದ್ದಂತಹ ಹಾಲು ಆರು ಹೋಗಿರುತ್ತೆ, ರೊಟ್ಟಿ ಪಲ್ಯಗಳು ಒಣಗಿ ಹೋಗಿರುತ್ತವೆ. ಈ ಬ್ರಹ್ಮಸೂತ್ರದ ಭಾಷ್ಯ ರಚನೆ ಅರ್ಧದಷ್ಟು ಮುಗಿದಿರುತ್ತೆ. ಬಾಲಗುರು ಉಪನಿಷತ್ತುಗಳಿಂದ ವಿಪುಲವಾಗಿ ಆಧಾರಗಳನ್ನು ಕೊಡ್ತಾ ತಮ್ಮ ಸಿದ್ಧಾಂತವನ್ನು ತರ್ಕಬದ್ಧವಾಗಿ ಯುಕ್ತಾಯುಕ್ತವಾಗಿ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡಿಲಿಂದ ಕೂಡಿದಂತಹ ಮಳೆ ಪ್ರಾರಂಭ ಆಗುತ್ತೆ. ಆದರೆ ಬಾಲಗುರುವಿಗೆ ಅದ್ಯಾವುದರ ಪರಿವೇನೂ ಇರೋದಿಲ್ಲ. ವಿಪರೀತವಾದಂತಹ ಗಾಳಿಯಿಂದ ದೀಪಗಳ ಆರು ಹೋಗುತ್ತವೆ. ಆದರೆ ಬಾಲಗುರು ಬರಿತಲೇ ಇರ್ತಾರೆ. ಕತ್ತಲೆಯಲ್ಲಿ ಬರೆಯೋಕ್ಕೆ ಕೈ ಓಡದೆ ಸನಂದನ ಹೇಳ್ತಾನೆ, ಆಚಾರ್ಯ ಪಾದ ಅಂದಾಗ ಬಾಲಗುರುಗಳು ಏನು ಸನಂದನ ಅಂತ ಕೇಳ್ತಾರೆ. ದೀಪಗಳು ಶಾಂತವಾಗಿವೆ, ಕತ್ತಲಲ್ಲಿ ಬರೆಯೋಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕಾಲ ತಡೆದು ದೀಪ ಬೆಳಗೋವರೆಗೂ ಕಾದು ಅನಂತರ ಮುಂದುವರಿಸಬಹುದಾ ಅಂತ ಕೇಳಿದಾಗ ಬಾಲಗುರುವಿಗೆ ಆಗ ಹೊರ ಪ್ರಪಂಚದ ಅರಿವಾಗುತ್ತೆ. ಹೌದು ಸನಂದನ, ನನಗದರ ಗಮನವೇ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಪರಮೇಶ್ವರ ಕಳಕಳಿಯಿಂದಲೇ ಹೇಳ್ತಾನೆ, ಗುರುದೇವ, ಈ ರಾತ್ರಿ ಯಾವ ಆಹಾರವನ್ನು ನೀವು ಸ್ವೀಕರಿಸೇ ಇಲ್ಲ. ಗ್ರಂಥ ರಚನೆ ಆರಂಭ ಆದಾಗಿಂದ ತಾವು ಆಹಾರದ ವಿಚಾರದಲ್ಲಿ ತುಂಬ ಅನಾಸ್ಥೆ ತೋರಿಸ್ತಾ ಇದ್ದೀರಾ. ಭಿಕ್ಷೆ ವಿಶ್ರಾಂತಿಗಳಿಗೆ ಗಮನ ತುಂಬ ಕಡಿಮೆ ಮಾಡಿದ್ದೀರಾ ಅಂತ ಹೇಳ್ತಾನೆ. ಬರೀಲಿಕ್ಕೆ ಕೂತ್ರೆ ಯಾವುದು ಬೇಕಾಗಲ್ಲ ಪರಮೇಶ್ವರ ಅಂತ ಗುರುಗಳು ಹೇಳ್ತಾರೆ. ನೀವೆಲ್ಲರೂ ರಾತ್ರಿ ಊಟವನ್ನು ತಗೊಂಡ್ರಾ ಅಂತಲೂ ಕೇಳಿದಾಗ, ನೀವು ಉಪವಾಸ ಇದ್ದಾಗ ನಾವು ಹೇಗೆ ತಾನೇ ಊಟ ಮಾಡೋಕ್ಕಾಗತ್ತೆ ಗುರುಗಳೇ ಅಂತ ಪರಮೇಶ್ವರ ಹೇಳ್ತಾನೆ. ಬಾಲಗುರುಗಳು ಈಗ ಸ್ತಬ್ಧರಾಗ್ತಾರೆ. ತಮ್ಮ ಶಿಷ್ಯರು ತಾನು ಭಿಕ್ಷೆ ಮಾಡದೆ ಫಲಹಾರ ಮಾಡದೇ ಇದ್ದರೆ ತಾವು ತಿನ್ನರು ಕುಡಿಯರು, ಅರೆ ಇದು ತಮ್ಮ ಗಮನಕ್ಕೆ ಬಾರದೇ ಹೋಯ್ತಲ್ಲ ಅಂತ ಖಿನ್ನರಾಗ್ತಾರೆ, ಬಹಳ ನೊಂದ್ಕೊತಾರೆ. ಶಿಷ್ಯರೇ, ನನ್ನ ಕೃತಿ ರಚನೆಯ ಉತ್ಸಾಹದಲ್ಲಿ ಸಂಭ್ರಮದಲ್ಲಿ ನಿಮ್ಮ ಚಿಂತೆಯನ್ನು ನಾನು ಮಾಡಲಿಲ್ಲ, ಎಂಥ ಪ್ರಮಾದ ಆಯ್ತಲ್ಲ ಅಂತ ನೊಂದ್ಕೊಳ್ತಾರೆ. ಆಗ ಲಕ್ಷ್ಮಣ ಮಿಶ್ರ ಹೇಳ್ತಾನೆ, ಆಚಾರ್ಯ ಪದ, ಅದಕ್ಕಾಗಿ ನೊಂದ್ಕೊಳ್ಳೋದು ಬೇಡ, ಈಗಲೂ ಕಾಲ ಮಿಂಚಿಲ್ಲ, ದಯಮಾಡಿ ಈಗಲಾದರೂ ತಾವು ಸ್ವಲ್ಪ ಫಲಹಾರ ಮಾಡಿ ವಿಶ್ರಮಿಸ್ರಿ, ನಾವೆಲ್ಲ ನಮ್ಮ ಆಹಾರದ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ. ಇಷ್ಟು ಹೊತ್ತಿಗೆ ಹೊರಗಡೆಯಿಂದ ಪಂಜನ್ನು ಹೊತ್ತಿಸ್ಕೊಂಡು ಬಂದಂತಹ ಬ್ರಹ್ಮಗುಪ್ತನ ಆಳುಗಳು ಗುಹೆ ಒಳಗೆ ಆಗಮಿಸಿ ನಂದಿ ಹೋಗಿದ್ದ ದೀಪಗಳನ್ನು ಪುನಃ ಬೆಳಗಿಸ್ತಾರೆ. ಬಾಲಗುರುನು ಶಿಷ್ಯರು ಆ ರಾತ್ರಿ ತಮ್ಮ ಆಹಾರವನ್ನು ಸ್ವೀಕರಿಸಿ ಸ್ವಲ್ಪ ಕಾಲ ವಿಶ್ರಮಿಸ್ಕೊಂಡು ಮತ್ತೆ ಬರೀಲಿಕ್ಕೆ ಕೂತ್ಕೊತಾರೆ. ದಿನಕ್ಕೆ 1 ಪ್ರಹರ ಕಾಲ ಮಾತ್ರ ವಿಶ್ರಾಂತಿ, ಉಳಿದೆಲ್ಲ ಕಾಲದಲ್ಲೂ ಅಧ್ಯಯನ, ಗ್ರಂಥ ರಚನೆ, ಪ್ರವಚನ ಹೀಗೆ ಸಾಗ್ತಾ 2 ವರ್ಷಗಳು ಉರುಳುತ್ತವೆ. ಬಾಲಗುರುವಿನ ಪ್ರತಿಭೆ ವೈದುಷ್ಯಗಳು ಸ್ವಲ್ಪ ಸ್ವಲ್ಪವಾಗಿ ಸುತ್ತಮುತ್ತ ಹಬ್ಬತಾ ಇರುತ್ತೆ. ಪರ್ವತ ಪ್ರಾಂತ್ಯದಲ್ಲಿದ್ದಂತಹ ವಿದ್ವಾಂಸರುಗಳು ಒಬ್ಬೊಬ್ಬರಾಗಿ ಬಂದು ಶಂಕರನ ದರ್ಶನ ಮಾಡ್ತಾ ಇರ್ತಾರೆ, ಶಾಸ್ತ್ರಗಳ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಇದ್ದ ಯೋಗಿಗಳು ತಪಸ್ವಿಗಳು ಬದರಿನಾಥಕ್ಕೆ ಬಂದು ಈ ಬಾಲಗೋ ಯೋಗಿಯ ದರ್ಶನ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಯೋಗಿಗಳಿಗೆ ಈ ಬಾಲಗುರು ಶುಕಮುನಿಯ ಹಾಗೆ ಸನತ್ ಕುಮಾರನ ಹಾಗೆ ಕಂಡು ಬರ್ತಾ ಇರ್ತಾರೆ. ಅವರುಗಳು ಈತನನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.